ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶಿಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಬ್ರಿಂಜಾಲ್ ತವಾ ಫ್ರೈ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಇದು. ನೋಡಿ ಇದು ರೈಸ್ ಜೊತೆ ಇಟ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬ್ರಿಂಜಾಲ್ ಫ್ರೈ ಇಟ್ಕೊಂಡು ತಿಂದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತಪ್ಪ. ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ ಇದಕ್ಕೆ ಏನೇನು ಬೇಕು ಅಂತೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಫಸ್ಟಿಗೆ 1 ಸ್ಪೂನು ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಮತ್ತು ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿನ, ಹುಣಸೆ ಹಣ್ಣಿನ ಪಲ್ಪು, ಮತ್ತು ಸಾಲ್ಟು, ಅಕ್ಕಿ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಬದನೆಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ. ನಿಂಬೆ ಹಣ್ಣು ಇಲ್ಲ, ಅದರಿಂದ ಹುಣಸೆ ಹಣ್ಣಿನ ಪಲ್ಪ್ ಇಟ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಸಾಲ್ಟನ್ನು ಅರಿಶಿನನ್ನು ಸೇರಿಸ್ಕೊಂಡು ಬದನೆಕಾಯಿನ ನಿಮ್ಗೆ ಯಾವ ಥರ ಬೇಕು, ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರೌಂಡಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೊಳ್ಳೋಣ, ಯಾಕಂದರೆ ಬದನೆಕಾಯಿ ಕಪ್ಪಾಗಿಬಿಡುತ್ತೆ. ಅದರಿಂದ ನೋಡಿ ಪೀಸ್ಗಳನ್ನೆಲ್ಲ ನೀರಲ್ಲಿ ಸೇರಿಸ್ಕೊಳ್ಳೋಣ. ಈ ಒಂದು 10 ನಿಮಿಷ ಆಗುತ್ತೆ ನಾನು ಮ್ಯಾರಿನೇಷನ್ ರೆಡಿ ಮಾಡೋಕ್ಕೆ. ಇದನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಸೆಂಟಲ್ಲಿ ಚಾಕುವಿಂದ ನಾವು ಗೀಟ್ಗಳನ್ನ ಹಾಕೊಂಡ್ರೆ ನೀಟಾಗಿ ಮಸಾಲೆ ಒಳಗಡೆ ಇಳಿಯುತ್ತೆ. ಇವಾಗ ನೋಡಿ ಧನಿಯಾ ಪೌಡರು ಮ್ಯಾರಿನೇಷನ್ಗೆ ಕಲಿಸ್ಕೊಂಡು ಒಂದು ತಟ್ಟೆ ತೊಗೊಂಡಿದ್ದೀನಿ ನಾನು. ರೆಡ್ ಚಿಲ್ಲಿ ಪೌಡರು ಸೈಡಿಗೆ ಮಾಡ್ತೀನಿ ಕಾಣಲಿ ಅಂತ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಹುಣಸೆ ಹಣ್ಣಿನ ರಸ ಇಲ್ಲ ನಿಂಬೆ ರಸ ಸೇರಿಸ್ಕೊಳ್ಳಿ, ನಿಂಬೆ ರಸದ ಸೂಟೇಬಲ್ಲು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದಕ್ಕೆ ಕಡಲೆ ಹಿಟ್ಟು ಕೂಡ 1 ಸ್ಪೂನ್ ಸೇರಿಸ್ಕೋಬೋದು. ನಾನು ಸೇರಿಸ್ತಾ ಇಲ್ಲ, ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿ ಬರುತ್ತೆ ಕೋಟಿಂಗ್ ಅಂತ ಸೇರಿಸ್ಲಿಲ್ಲ. ಮತ್ತು ಇದಕ್ಕೆ ಎಷ್ಟು ಬೇಕೋ ಫ್ರೈಗೆ ನಾವು ಮಿಕ್ಸ್ ಮಾಡ್ತಾ ಇರೋ ಮಸಾಲೆಗೆ ಅಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಸ್ವಲ್ಪ 1-2-3 ಸ್ಪೂನು ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಸೇರಿಸಿದ್ರೆ ನಿಮಗೆ ನೀಟಾಗಿ ಅಪ್ಲೈ ಆಗುತ್ತೆ, ಹಿಡ್ಕೊಳ್ಳುತ್ತೆ ಮಸಾಲೆ ಅಂತ ಸೇರಿಸೋದು. 2-3 ಸ್ಪೂನು ಇದು ನೋಡಿ ಹೋಮ್ ಮೇಡ್ ಮಸಾಲೆ ಮಿಕ್ಸ್ ಮಾಡ್ತಾ ಇರೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಬದನೆಕಾಯಿಗಳಿಗೆ ಗೀಟ್ಗಳನ್ನ ಹಾಕಿದ್ದೀನಿ ಚಾಕುನಿಂದ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮೇಲ್ಗಡೆ ಅಪ್ಲೈ ಮಾಡಿಕೊಂಡು ಎಲ್ಲನೂ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಒಂದು 10 ನಿಮಿಷ ಪಕ್ಕಕ್ಕೆ ಇಡಬೇಕು. ನೋಡಿ ಎಲ್ಲ ಆಗಿದೆ, ಇಷ್ಟು ಪೀಸಸ್ ಇದೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಶಾಲೋ ಫ್ರೈ ಮಾಡೋಣ. ತವಾ ತೊಗೊಂಡಿದ್ದೀನಿ, ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಒಂದು 4-5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಬಿಸಿ ಆದ ನಂತರ ನೋಡಿ ಅಕ್ಕಿ ಹಿಟ್ಟನ್ನ ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ಅದಲ್ಲಿ ಕೋಟ್ ಮಾಡಿ ನೀಟಾಗಿ ರವೆ ಕೂಡ ಸೇರಿಸ್ಕೊತಾರೆ. ನಾನು ರವೆ ಸೇರಿಸಿಲ್ಲ, ಬರೀ ಅಕ್ಕಿ ಹಿಟ್ಟೇನೆ ಎಲ್ಲನೂ. ಇವಾಗ 2 ಸಾರಿ ಆಗುತ್ತೆ ಫ್ರೈ ಮಾಡ್ಕೊಳ್ಳೋದು. ತವಾ ಫ್ರೈ ಮಾಡ್ತಾ ಇದ್ದೀನಿ. ಒಂದು 5-6 ನಿಮಿಷ ಬೇಕು. ಮೀಡಿಯಮ್ಗಿನ್ನ ಕಮ್ಮಿಯಾಗಿ ಇಟ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ನಾವು ಸ್ಲೈಸ್ ಮಾಡಿರೋದ್ರಿಂದ ನಿಧಾನವಾಗಿ ಬೇಯುತ್ತೆ. ನೋಡಿ ಈ ಥರ ರೋಸ್ಟ್ ಮಾಡಬೇಕು ನಾವು ಬದನೆಕಾಯಿನ. ತುಂಬ ಟೇಸ್ಟಾಗಿ ಬರುತ್ತಪ್ಪ. ಎಗ್ ಪ್ಲಾಂಟ್ ಅಂತ ಬರುತ್ತೆ ನೋಡಿ, ದೊಡ್ಡ ಬದನೆಕಾಯಿ, ಅದ್ರಲ್ಲಿ ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನನಗೆ ಈ ಬದನೆಕಾಯಿ ಇತ್ತು ನಮ್ಮ ಮನೆಯಲ್ಲಿ, ಸರಿ ಅದರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ರೆಡಿ ಆಯ್ತು. ಇದಕ್ಕೊಂದು ಸೀಸನಿಂಗ್ ಕೊಡಬೇಕು. 2 ಸಾರಿ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು ತವಾ ಫ್ರೈ ಬದನೆಕಾಯ್ದು. ಇವಾಗ ಸ್ವಲ್ಪ ಸೀಸನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ರೈಸ್ಗೆ ಹಾಕೊಂಡು ತಿನ್ನುವಾಗ ಅಂತ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಸಾಸಿವೆ ಹಾಕ್ಬಿಟ್ಟು, ಕರಿಬೇವಿನ ಸೊಪ್ಪಿದೆ ಅಲ್ವಾ, ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಬಿಟ್ಟು ಬದನೆಕಾಯಿ ಮೇಲೆ ನಾವು ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಸಿವೆ ಸೇರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಸೇರಿಸ್ಬಿಟ್ಟು ಸೀಸನಿಂಗ್ ರೆಡಿ ಮಾಡಿ ಒಂಚೂರು ಸಾಲ್ಟ್ ಹಾಕಿದ್ದೀನಿ, 1 ಪಿಂಚ್ ಸಾಲ್ಟ್ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ತೆಗೆದು ನಾವು ಬದನೆಕಾಯಿ ಇಟ್ಕೊಂಡಿದ್ದೀವಲ್ವ, ಬದನೆಕಾಯಿ ಮೇಲೆ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ. ರೈಸಲ್ಲಿ ಹಾಕೊಂಡು ತಿನ್ನುವಾಗ ನಾವು ಸೀಸನಿಂಗ್ ಒಗ್ಗರಣೆ ಕೊಡ್ತೀವಲ್ವ ಸಾರಿಗೆಲ್ಲ, ಆ ಥರ ನೋಡಿ ಇವಾಗ ಇದ್ರ ಮೇಲೆ ಹಾಕೊಳ್ಳೋಣ. ನೋಡಿ ಹಾಕೊಳ್ತಾ ಇದ್ದೀನಿ. ಎಲ್ಲದ್ರ ಮೇಲೆ ಕರ್ಬೇವಿನ ಸೊಪ್ಪಿರಲಿ, ತುಂಬ ಚೆನ್ನಾಗಿರುತ್ತಪ್ಪ. ನೀವು ಒಂದ್ಸರಿ ಮಾಡಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ನನಗೆ. ನನ್ನ ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿಪ್ಪ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವಿಡಿಯೋಗಳನ್ನ ಲೈಕ್ ಮಾಡ್ತಾಯಿರಿ. ಮುಂದಿನ ರೆಸಿಪಿನಲ್ಲಿ ಮೀಟ್ ಮಾಡೋಣ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.